ತನ್ನ ಕತ್ತಿ ಜೊತೆಗೆ ಇನ್ನೂ ಜಾಸ್ತಿ ಕೆಲಸ ಮಾಡಿಸ್ಕೋಬೇಕು ಅಂತಂದೇಳಿ ಒಬ್ಬ ಕತ್ತೆ ಮಾಲೀಕ ಏನು ಮಾಡಿದ, ಕತ್ತಿಗೆ ಬಂಗಾರದ ಒಂದು ಬಹುಮಾನ ಕೊಟ್ಟ. ಸೊ ಕತ್ತಿಗೆ ಹೇಳ್ದ, ನಿನ್ನಂಥ ಒಳ್ಳೆ ಕತ್ತಿ ಯಾರೂ ಇಲ್ಲ, ಫುಲ್ಲು ಹಾರ್ಡ್ ವರ್ಕ್ ಮಾಡ್ತೀನಿ, ನೀನು ಭಾಳ ಕಷ್ಟಪಡ್ತಿದ್ದೆ, ಭಾಳ ಡಿಸಿಪ್ಲಿನ್ಡ್ ಆಗಿದ್ದಿದೆ, ಹಿಂಗೆ ಅಂತಂದೇಳಿ ಮೋಟಿವೇಶನ್ ಎಲ್ಲ ಹೇಳ್ದ. ಕತ್ತಿ ಫುಲ್ಲು ಖುಷಿಯಾಗಿ ಭಯಂಕರ ಕೆಲಸ ಮಾಡಿತಿ. ಹಂಗಂತಂದ್ರೆ ಅದಕ್ಕೆ ಜ್ವರ ಬಂದರು ಏನು ಬಂದರು, ಆರೋಗ್ಯದಾಗ ಏನು ಏರುಪೇರಾದರೂ ಕೂಡ ತೆರಿಗೆಡಿಸಲಾರ್ದಂಗೆ ಕಷ್ಟಪಟ್ಟು ಕೆಲಸ ಮಾಡಿದ್ದೆ. ಆದ್ರೆ ಒಂದಿನ ಎಷ್ಟು ದಿನದ ಕೆಲಸ ಮಾಡ್ತೈತಿ, ವಯಸ್ಸಾದಂಗೆಲ್ಲ ಅದು ವೀಕಾಗಿ ಒಂದಿನ ಕಲಾಸ ಆಗಿಬಿಡುತ್ತೆ. ಮಾಲೀಕ ಬಂದು ಕತ್ತಿನ ಒಂದೇಟು ಒದ್ದು, ನೀನು ಕೆಲ್ಸಕ್ಕೆ ಬರಲಾರ್ದ ಕತ್ತಿಲೆ ನೀನು ಅಂತಂದು ಹೇಳಿ ಆ ಬಂಗಾರದ ಬಹುಮಾನ ಏನು ಕೊಟ್ಟಿದ್ದಲ್ಲ ಅದನ್ನ ಕಿತ್ಕೊಂಡು ಹೊಸ್ದಾಗಿ ಇನ್ನೊಂದು ಕತ್ತಿ ತೊಗೊಂಬಂದು ಆ ಕತ್ತಿಗೂ ಅದೇ ಮಾತು ಹೇಳಿ ಆ ಬಂಗಾರದ ಬಹುಮಾನನ ಆ ಹೊಸ ಕತ್ತಿಗೆ ಕೊಟ್ಟ. ಹೊಸ ಕತ್ತಿಗೆ ಕೂಡ ಅದೇ ಮಾತನ್ನೇ ಹೇಳ್ದ, ನೀನು ಒಳ್ಳೆ ಕತ್ತಿ, ನೀನು ಫುಲ್ ಹಾರ್ಡ್ ವರ್ಕ್ ಮಾಡ್ತೀನಿ, ನೀನು ಭಾಳ ಡಿಸಿಪ್ಲಿನ್ಡ್ ಆಗಿರ್ತಿದ್ದೆ ಅಂತಂದೇಳಿ ಹೇಳ್ದ. ಸೊ ಅದು ಕೂಡ ಸೇಮ್ ಇದೇ ಥರನೇ ವರ್ಕ್ ಮಾಡುತ್ತಾ ಏನೋ ಮಾಡುತ್ತಾ ಅಂತಂದೇಳಿ ನೀವೇ ಗೆಸ್ ಮಾಡ್ರಿ. ಯಾಕಂದ್ರೆ ಇದು ಕತ್ತಿ ಜೀವನ ಅಲ್ಲ, ಇದು ನಮ್ಮ ಜೀವನನೇ, ಇದು ಆಫೀಸ್ ಲೈಫ್ ಇದು.